ಮಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದೆ. ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕುಟುಂಬಸ್ಥರಿಗೆ ಈಗ ಸುಹಾಸ್ ಶೆಟ್ಟಿಯ ಮೃತದೇಹವನ್ನ ಹಸ್ತಾಂತರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. ಮರಣೋತ್ತರ ಪರೀಕ್ಷೆ ಸಿಗ್ತಾ ಇದ್ದ ಹಾಗೆ ಈಗ ಬಂಟ್ವಾಳದ ನಿವಾಸದತ್ತ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸುಹಾಸ್ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಶಾಸಕರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮೃತದೇಹವನ್ನು ಹೊತ್ತಂತಹ ಆಂಬ್ಯುಲೆನ್ಸ್ ಈಗ ಹೋಗ್ತಾ ಇರುವಂಥದ್ದು. ಕುಟುಂಬಸ್ಥರಿಗೆ ಈಗ ಸುಹಾಸ್ ಶೆಟ್ಟಿಯವರ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ. ಕೇಸರಿ ಬಟ್ಟೆಯಲ್ಲಿ ಅವರ ದೇಹವನ್ನು ಮುಚ್ಚಿರುವಂತಹ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಾರ್ಥಿವ ಶರೀರವನ್ನು ಮತ್ತೊಂದು ಕಡೆ ಆಂಬ್ಯುಲೆನ್ಸ್ಗೆ ಇದನ್ನು ಶಿಫ್ಟ್ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಜೆ ಆಸ್ಪತ್ರೆಯ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ. ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಸೇರಿದಂತೆ ಹಲವು ಬಿಜೆಪಿಯ ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುಹಾಸ್ ಅವರ ಅಂತಿಮ ಯಾತ್ರೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಪೊಲೀಸರು ಅಂಥೇಳಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪಟ್ಟನ್ನು ಹಿಡಿದಿದ್ದಾರೆ. ಬಟ್ ಸೆಕ್ಯೂರಿಟಿ ಪರ್ಪಸ್ ಅದಕ್ಕೆ ಅವಕಾಶ ಕೊಡಲ್ಲ ಅಂಥೇಳಿ ಪೊಲೀಸರು ಈಗಾಗಲೇ ಹೇಳಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಮಂಗಳೂರನ್ನು ಬಂದ್ ಮಾಡಲಿಕ್ಕೂ ಕೂಡ VHP ಅಂದರೆ ವಿಶ್ವ ಹಿಂದೂ ಪರಿಷತ್ ಮುಂದಾಗಿರುವಂಥದ್ದು. ಹಾಗಾಗಿ ಒಂದಿಷ್ಟು ಬೆಳವಣಿಗೆಗಳಂತೂ ಅಲ್ಲಿ ಆಗ್ತಾ ಇದೆ. ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ನೀವು ಗಮನಿಸ್ತಾ ಇದ್ದೀರಲ್ಲ, ಆಂಬ್ಯುಲೆನ್ಸ್ ಮೂಲಕ ಇವಾಗ ಅವರ ಮನೆ ಅಥವಾ ಹುಟ್ಟೂರಿಗೇನು ಶವವನ್ನು ಸಾಗಿಸ್ಬೇಕಾದ್ರೆ ತುಂಬ ಕ್ರೂಷಿಯಲು ಪೊಲೀಸ್ನವ್ರಿಗೆ. ಯಾಕಂದರೆ ಲಾಸ್ಟ್ ಟೈಮು ಈ ಶರತ್ ಮಡಿವಾಳ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಪ್ರವೀಣ್ ನೆಟ್ಟಾರ್ ಇರ್ಬೋದು, ಇವರೆಲ್ಲರದ್ದು ಕೂಡ ಅಂತಿಮ ಯಾತ್ರೆಗೆ ಸಂದರ್ಭದಲ್ಲಿ ದೊಡ್ಡ ಗಲಾಟೆನೇ ಆಗೋಗಿತ್ತು. ಸೊ ಆ ಗಲಾಟೆ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಇವತ್ತು ಕೂಡ ತುಂಬ ಕ್ರೂಷಿಯಲ್ ಡೇ ಆಗ್ತಾ ಇದೆ ಪೊಲೀಸರಿಗೆ. ಸೊ ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಪೊಲೀಸರನ್ನ ಕರೆಸ್ಕೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. ಆದರೆ ಸಾವಿರಾರು ಸಂಖ್ಯೆಯಲ್ಲಿರುವಂತಹ ಹಿಂದೂ ಕಾರ್ಯಕರ್ತರ ಆಕ್ರೋಶ ಮತ್ತೊಮ್ಮೆ ಸ್ಫೋಟ ಆಗಿದೆ. ಈ ದ್ವೇಷದ ಕೊಲೆಯ ಸರಣಿ ಕರಾವಳಿಯ ಇತಿಹಾಸ ಪುಟವನ್ನು ತೆಗೆದು ನೋಡಿದಾಗ 1980ರ ದಶಕದಿಂದ ಕೂಡ ನಮಗೆ ಓಪನ್ ಆಗುತ್ತೆ. ಸುಖಾನಂದ ಶೆಟ್ಟಿ ಅಂತ ಹೇಳಿ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಈಗ ಸುಹಾಸ್ ಶೆಟ್ಟಿ ತನಕ ಕೂಡ ಇಲ್ಲಿ ನೆತ್ತರು ಹರಿತಾ ಇರೋದು ಮುಂದುವರಿತಾನೆ ಇದೆ. ಒಮ್ಮೆ ಮುಸ್ಲಿಂ ಸಮುದಾಯದ ಒಂದಷ್ಟು ಜನ ಅಮಾಯಕರು ಸತ್ತರೆ, ಈ ಕಡೆ ಹಿಂದೂ ಕಾರ್ಯಕರ್ತರು, ಹಿಂದೂ ಸಮಾಜದ ಅಮಾಯಕರು ಕೂಡ ಸಾಯ್ತಾ ಇದ್ದಾರೆ. ದ್ವೇಷದ ಪ್ರತೀಕಾರ ಕಿಚ್ಚಿಗೆ ಮತ್ತೊಮ್ಮೆ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಬದಲಾಗಿ ಹೋಗಿದೆ ಮಂಗಳೂರು.